ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. 1/5/2024 ವಿಶೇಷವಾಗಿ ಗುರು ಪರಿವರ್ತನೆ ಆಗ್ತಾ ಇದ್ದಾನೆ. ಹೀಗಿದ್ದಾಗ ಹೇಗಿದೆ ಸಿಂಹರಾಶಿಯವರಿಗೆ ಗುರುವಿನ ಬದಲಾವಣೆ ಏನಾದರೂ ಶುಭವನ್ನು ಉಂಟು ಮಾಡ್ತದೆಯೋ ಅಥವಾ ಇನ್ನೂ ಕಷ್ಟ ತೊಂದರೆಗಳು ಉಂಟಾಗುತ್ತೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ಗುರು ಅಂತಂದರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ದಾರಿ ತೋರಿಸುವಂಥ ಒಂದು ಉತ್ತಮವಾದಂಥ ಒಂದು ಮಾರ್ಗ. ಸರ್ವೇಶ್ವರಾಣಾಂ ಗುರುಹು, ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಹೇಳುವಂತಹದ್ದು ಎಲ್ಲದಕ್ಕೂ ಕೂಡ ಬೇಕಾದಂಥದ್ದು. ಯಾಕಂದರೆ ಗುರಿ ನಾವು ಕಂಡು ಹಿಡ್ಕೊಳ್ಬೋದು, ಆದರೆ ಆ ಗುರಿ ತಲುಪಲಿಕ್ಕೆ ಗುರುವಿನ ಮಾರ್ಗದರ್ಶನ, ಗುರುವಿನ ಆಶೀರ್ವಾದ, ಗುರುವಿನ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ಭಾಳ ಮುಖ್ಯವಾದಂಥದ್ದು. ಹಾಗಾಗಿ ಸಿಂಹರಾಶಿಯವರಿಗೆ ಹೇಗಿದೆ ಈ 2024ರಿಂದ 2025ನೇ ಇಸ್ವಿವರೆಗೂ ಕೂಡ 1 ವರ್ಷಗಳ ಕಾಲ ಗುರು ಪರಿವರ್ತನೆ ಆಗ್ತಾನೆ 1/5/2024. ಹಾಗಾಗಿ ನೋಡಿ, ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ಯಾಕಂದರೆ ನಿಮಗೆ ಇಷ್ಟು ದಿವಸ ಗುರು ಭಾಗ್ಯದಲ್ಲಿ ಗುರು ಇದ್ದ, ಇವಾಗ ದಶಮಕ್ಕೆ ಗುರು ಬರ್ತಾನೆ. ಅಂದರೆ 10ನೇ ರಾಶಿಗೆ ಗುರುವಿನ ಒಂದು ಪರಿವರ್ತನೆ. 10ನೇ ರಾಶಿ ಅಂತಂದರೆ ತೀರಾ ಇಲ್ಲ ಅಂತಲ್ಲ, ಸ್ವಲ್ಪ ಗುರುವಿನ ಬಲ ಕಡಿಮೆ ಅಥವಾ ಅಲ್ಪ ಗುರುಬಲ ಎಂಬುದಾಗಿ ನಾವು ಹೇಳಬಹುದು. 10ನೇ ರಾಶಿ ಗುರು ಇದ್ದರೂ ಕೂಡ ಗುರು ತೀರವಾಗಿ ಫಲ ಕೊಡೋದೇ ಇಲ್ಲ ಅಂಥೇಳಿ ಶಾಸ್ತ್ರ ಹೇಳುವುದಿಲ್ಲ. ನೋಡಿ, ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂತಂದರೆ ಕರ್ಮಣ್ಯರ್ಥ ಸ್ಥಾನ ಪುತ್ರಾದಿ ಪೀಡಾ ಎಂಬುದಾಗಿ ಹೇಳ್ತದೆ. ಅಂದರೆ ಅರ್ಥ ಏನು, ನಿಮ್ಮ ಏನೋ ಒಂದು ಸ್ಥಾನ ಇದೆ, ನಿಮಗೊಂದು ಅವಕಾಶಗಳಿದೆ, ಸ್ಥಾನಮಾನಗಳಿದೆ, ಇದು ಸ್ವಲ್ಪ ವ್ಯತ್ಯಾಸ ಆಗುವಂತಹ ಚಾನ್ಸಸ್ ಆಗುತ್ತೆ ಅಂಥೇಳಿ ನಾವು ಗಮನಿಸಬಹುದು, ಹೇಳಬಹುದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗುರುವನ್ನು ಸ್ಥಾನಬಲ, ದೃಷ್ಟಿಬಲ ಹೀಗೆಲ್ಲ ನೋಡಿ ಗಮನಿಸಬೇಕಾಗ್ತದೆ. ನಿಮಗೆ ನೋಡಿ, ಗುರುವಿನ ದೃಷ್ಟಿ ಹೇಗಿದೆಯಪ್ಪ ಅಂತಂದರೆ ನಿಮ್ಮ ರಾಶಿಯಿಂದ 2ನೇ ರಾಶಿಗೆ ಬಹಳ ಮುಖ್ಯವಾದಂತಹ ಒಂದು ಗುರುಬಲ ಇದೆ. ಹಾಗೆ 4ನೇ ದೃಷ್ಟಿಯೂ ಕೂಡ 4ನೇ ಭಾವಕ್ಕೂ ಕೂಡ ಗುರುವಿನ ದೃಷ್ಟಿಬಲ ಇದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಇನ್ನು 6ನೇ ರಾಶಿಗೂ ಕೂಡ ಗುರು ದೃಷ್ಟಿ ಇಡ್ತಾನೆ, ಇದು ಬಹಳ ಮುಖ್ಯವಾಗಿ. ಹಾಗಾಗಿ ಧನಸ್ಥಾನಕ್ಕೆ ದೃಷ್ಟಿ, ಸುಖಸ್ಥಾನಕ್ಕೆ ದೃಷ್ಟಿ, ಇನ್ನು 6ನೇ ಸ್ಥಾನಕ್ಕೆ ದೃಷ್ಟಿ. ಅಂದರೆ ಶತ್ರುಗಳು, ಮೇಷು ವ್ರಣ ವಿಕ್ರಮ ಅಂದರೆ ವ್ರಣಸ್ಥಾನ, ರೋಗಸ್ಥಾನ, ಶತ್ರುಸ್ಥಾನ ಇದಕ್ಕೆಲ್ಲ ಗುರು ದೃಷ್ಟಿ ಇಡ್ತಾನೆ. ಹಾಗಾಗಿ ನೋಡ, ಪ್ರಧಾನವಾದಂತಹ ದೃಷ್ಟಿಯ ಬಲ ಏನು ಕೊಡುತ್ತೆ ಸಿಂಹರಾಶಿಯವರಿಗೆ, ಒಂದು 12-13 ಶುಭವಾದಂತಹ ದಾರಿಗಳಿಗೆ ನಿಮ್ಗೆ ಕರ್ಕೊಂಡು ಹೋಗ್ಬೋದು ಗುರು. ನೋಡಿ, ಇಷ್ಟು ದಿವಸ ಯಾವುದೋ ಒಂದು ಹುದ್ದೆಯಲ್ಲಿದ್ದಿರಿ, ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರಿ, ಆ ಕೆಲಸಗಳು ಬಂತದ್ದು ಬದಲಾವಣೆ ಆಗೋದು. ಯಾಕಂದರೆ ಎಷ್ಟೋ ಸಲ ನಾವು ಒಂದೊಂದು ಕೆಲಸದಲ್ಲಿದ್ದಾಗ ಒಂದೇ ಥರ ದಾರಿ ಹೋಗ್ತಾ ಇರ್ತೇವೆ, ಅದು ಬೇರೆ ಥರ ಕೆಲಸಕ್ಕೆ ಹೋದಾಗ ಅದು ಹೆಚ್ಚಿನದಾದಂಥ ಬದಲಾವಣೆಗಳನ್ನು ಕೂಡ ಕೊಡಬಹುದು. ಸ್ಥಾನ ಬದಲಾವಣೆ ಕೊಡುವಂಥದ್ದು ಬಹಳ ಮುಖ್ಯವಾಗಿ ಗುರು ನಿಮಗೆ ಅನುಗ್ರಹ ಮಾಡ್ತಾನೆ. ಯಾವುದೇ ಉದ್ಯೋಗ ಇರಬಹುದು, ಯಾವುದೇ ವ್ಯವಹಾರ ಇರಬಹುದು. ಮತ್ತು ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಎಂಬುದಾಗಿ ಸಿಂಹರಾಶಿಯವರು ಯೋಚನೆ ಮಾಡ್ತಾ ಇರ್ತೀರಿ. ಯಾವುದೋ ಒಂದು ಬಿಸ್ನೆಸ್ ಮಾಡೋರಿಗೆ ಪಾರ್ಟ್ ಟೈಮಲ್ಲಿ ಯಾವುದೋ ಒಂದು ಬಿಸ್ನೆಸ್ ಬರುವಂಥದ್ದು, ಅಥವಾ ಯಾವುದೋ ಒಂದು ಜೊತೆಗೆ ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಹೇಳುವಂತಹದ್ದು, ಇಂತಹದ್ದಾಗುತ್ತೆ. ಹಾಗಾಗಿ ಸ್ಥಾನ ಬದಲಾವಣೆ ಹೇಳುವಂಥದ್ದು ಒಳ್ಳೆ ಥರದಲ್ಲೇ ನಾವು ಚಿಂತನೆ ಮಾಡಬೇಕು. ಯಾಕಂದರೆ ಗುರು ಏನೇ ಕೊಟ್ಟರೂ ಕೂಡ ಆದಷ್ಟು ನಿಮಗೆ ಒಳಿತನ್ನು, ಒಳ್ಳೆಯದಾಗುವಂಥ ದಾರಿಯನ್ನೇ ತೋರಿಸ್ತಾನೆ. ಸ್ಥಾನ, ಉದಾಹರಣೆಗೆ ಯಾವುದೋ ಒಂದು ಕಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಆ ಕಂಟ್ರಾಕ್ಟು ಒಂದು ಹಂತಕ್ಕೆ ಮುಗೀತದೆ, ಆವಾಗ ಅದಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳನ್ನು ಗುರು ನೀಡುವಂತಹ ಚಾನ್ಸಸ್ ಬಹಳ ಇದೆ ಎಂಬುದಾಗಿ ಹೇಳಬಹುದು. ಮತ್ತು ಮಕ್ಕಳಿಂದ ಯಾವುದೋ ಒಂದು ಕಿರಿಕಿರಿ ಸಮಸ್ಯೆಗಳು ಇತ್ಯಾದಿಗಳು ಮಕ್ಕಳಿಂದ ಬರ್ತಾ ಇರ್ತದೆ. ಎಷ್ಟು ಓದಿಸಿದ್ರೂ ಸರಿಯಾಗಿ ಓದೋದಿಲ್ಲ, ಅಥವಾ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ತಕ್ಕದಾದಂತಹ ಒಂದು ಫಲಿತಾಂಶ ಸಿಗುವುದಿಲ್ಲ. ಇಂತಹದ್ದಿದ್ದಾಗ ಅದರಲ್ಲೇನೋ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದು ಉದಾಹರಣೆಗೆ ಜಾಗದ ಬದಲಾವಣೆಯೋ, ಅಥವಾ ಅವನು ವಿದ್ಯಾಭ್ಯಾಸ ಮಾಡುವಂಥ ಕೂತ್ಕೊಳ್ಳುವಂಥ ಜಾಗದ ಬದಲಾವಣೆಯೋ, ಅಥವಾ ಅವನಿಗೆ ಯಾರು ನೀವು ಟ್ಯೂಷನಿಗೆ ಕಳಿಸ್ತಾ ಇದ್ದೀರಿ, ಅವನನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ ಅಂಥವರಿಗೆ ಯಾರೋ ಉತ್ತಮವಾದಂಥ ಮಾರ್ಗದರ್ಶಕರು ಸಿಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಗುರು ಒಂದು ಹಂತಕ್ಕೆ ಪುತ್ರಾದಿ ಪೀಡಾ ಎಂಬುದಾಗಿ ಹೇಳಿದ್ರೆ ಆ ಪೀಡೆಯಿಂದನೂ ಕೂಡ ನೀವು ಹೊರಗಡೆ ಬರುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ತಂದೆ ತಾಯಿಯವರೇ ಮಕ್ಕಳ ಬಗ್ಗೆನೇ ಚಿಂತೆ, ಅದು ಸರಿಯಾಗಲಿಲ್ಲ, ಇದು ಸರಿಯಾಗಲಿಲ್ಲ, ಅವನ ರ್ಯಾಂಕ್ ಬಂದಿಲ್ಲ, ಅಥವಾ ಅವನಿಗೆ ಇನ್ನೇನೋ ಆಗಬೇಕಿತ್ತು ಅದೆಲ್ಲ ಸಿಗಲಿಲ್ಲ, ಹೀಗೆಲ್ಲ ಬಹಳ ಯೋಚನೆ, ಬಹಳ ಒತ್ತಡಗಳಿರುತ್ತೆ ಅವರಿಗೆ. ಅದರಿಂದ ಗುರು ನಿಮ್ಮನ್ನು ಕಾಪಾಡ್ತಾನೆ, ಎತ್ತುತ್ತಾನೆ ಅಂತ ಹೇಳಬಹುದು. ಮತ್ತು
ಉದ್ಯೋಗ ಕಳ್ಕೊಂಡವರಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು. ಯಾರಿಗೂ ಧನಸ್ಥಾನಕ್ಕೆ ದೃಷ್ಟಿ ಇದೆ, ಹಾಗಾಗಿ ಉದ್ಯೋಗ ಕಳ್ಕೊಂಡಂಥವರು ಮತ್ತು ವ್ಯಾಪಾರ ವ್ಯವಹಾರ ಮಾಡೋದಲ್ಲಿ ಡಲ್ಲಾಗಿ ನಿಮಗೆ ಬಿಸ್ನೆಸ್ಸೇ ಆಗಲ್ಲ, ನಿಮಗೆ ಸಮಸ್ಯೆ ಆಗಿದೆ, ಇಂಥವ್ರಿಗೂ ಕೂಡ ಗುರು ಭಗವಂತ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೊಡ್ತಾನೆ. ಎಷ್ಟೋ ಸಲ 3 ತಿಂಗಳ 6 ತಿಂಗಳ ವರ್ಷದಿಂದ ಕೆಲಸ ಸಿಗಲ್ಲ ಅಂತೇಳಿ ಒದ್ದಾಡ್ತಾ ಯಾರ್ಯಾರಿದ್ದೀರೋ ಸಿಂಹರಾಶಿಯವರು, ಅಂಥವರಿಗೆ ಕರ್ಮ ಅಂದರೆ ಕೆಲಸ ಅಂತಲೇ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಅದನ್ನು ಆ ಗುರು ನೀಡ್ತಾನೆ ಅಂತ ನಾವು ಹೇಳಬಹುದು. ಇನ್ನೂ ಬಹಳ ಮುಖ್ಯವಾಗಿ ನೋಡಿ, ಈ ರಾಶಿಯವರು ಬಹಳ ಜನಕ್ಕೆ ಯಾವಾಗೂ ಸಪೋರ್ಟ್ ಮಾಡೋರು, ಹೆಲ್ಪ್ ಮಾಡೋರು, ಜನಕ್ಕೆ ಬೇಕಾದಂಥದ್ದನ್ನು ನೀವು ಕೊಡುವಂಥ ವ್ಯಕ್ತಿಗಳು. ಆದರೆ ಸುಖ ಅಂದರೆ ಸುಖಸ್ಥಾನ ಅಂತಂದರೆ 4 ಹೇಳ್ತದೆ ಶಾಸ್ತ್ರ. ಒಂದು ವಾಹನ, ಎರಡನೇದಾಗಿ ಮನೆ, ನಾವು ಉಳಿಯುವಂತಹ ಒಂದು ಸೋರು ಮನೆ, ಎರಡನೇದಾಗಿ. ಮೂರನೇದಾಗಿ ನಮಗೆಲ್ಲೋ ಒಂದು ಕಡೆಗಿದ್ದರೆ ನೆಮ್ಮದಿ ಇರುತ್ತೆ ಅಂತೇಳಿ ನಾವು ಅಂದ್ಕೊಳ್ತೇವೆ. ಅದು ಜಗತ್ತಿನಲ್ಲಿ ಯಾರಿಗೆ ಎಲ್ಲಿ ಹೇಗೂ ನೆಮ್ಮದಿ ಸಿಗುವುದಿಲ್ಲ, ಆದರೆ ನಮ್ಮ ಮನಸ್ಸಿಗೆ ಅಲ್ಲಿದ್ದರೆ ನೆಮ್ಮದಿ ಸಿಗುತ್ತೆ ಹೇಳುವಂಥದ್ದು ಇರುತ್ತೆ. ಅಂತಹದ್ದು ಮತ್ತೊಂದು ಭೂಮಿಯ ವ್ಯಾಪಾರ ವ್ಯವಹಾರ. ಇದು 4 ಚತುರ್ಥ ಭಾವಕ್ಕೆ ಹೇಳದಂಥ ವಿಶ್ಲೇಷಣೆ ಶಾಸ್ತ್ರದಲ್ಲಿ. ಹಾಗಾಗಿ ಇದನ್ನು 4 ಗುರು ಬದಲಾವಣೆ ಆದಾಗ ನಿಮಗೆ ಕೆಲವು ಜನಕ್ಕೆ ಕೊಡಬಹುದು. ಯಾರ್ಯಾರಿಗೆ ನಿಮ್ಮ ದಶಾಮುಕ್ತಿಗಳು ಚೆನ್ನಾಗಿದ್ದವರಿಗೆ, ಅವಕಾಶಗಳಿದ್ದವರಿಗೆ ಭಗವಂತ ಕೊಡಬಹುದು. ಒಂದನೇದಾಗಿ ನೋಡಿ, ಬಹಳ ಮುಖ್ಯವಾಗಿ ನಿಮಗೇ ಮನೆ ಇಲ್ಲ, 100 ಜನಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತೀರಿ, ಸೈಟ್ ಕೊಡಿಸ್ತೀರಿ, ಹೀಗೆಲ್ಲ ಮಾಡ್ತೀರಿ, ಆದರೆ ನಿಮಗೆ ಉಳಿಲಿಕ್ಕೆ ಯಾವುದೋ ಒಂದು ಮನೆ ಇಲ್ಲ. ಆದರೆ ಈ ಗುರುವಿನ ಅನುಗ್ರಹದಿಂದ ಒಂದು ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ಮನೆಯನ್ನು ಗುರು ಕೊಡಬಹುದು ನಿಮಗೆ. ಈ ಗುರುವಿನ ಬದಲಾವಣೆಯಿಂದ ಒಳ್ಳೆ ಶುಭವಾದಂಥ ಫಲವೇ ಇದು. ಎರಡನೇದಾಗಿ ಮತ್ತೊಂದು ಬಹಳ ಮುಖ್ಯವಾದಂಥದ್ದು, ನಿಮಗೆಲ್ಲವನ್ನು ಕೂಡ ಇನ್ನೊಬ್ಬರಿಗೆ ಮಾಡಿ 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 ಹೆಲ್ಪ್ ಮಾಡಿ ಕೊನೆಗೇನಾಗುತ್ತೆ, ನೀವೇ ಕಷ್ಟಕ್ಕೆ ಬಿದ್ದುಬಿಡ್ತೀರಿ. ಒಂದು ಸಾಲ ಸೌಲಭ್ಯಗಳ ತೊಂದರೆ ಆಗುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ನೋಡಿ, ಮೊನ್ನೆ ಒಂದು ಉದಾಹರಣೆ ನೋಡ್ಲಿಕ್ಕೆ ಹೋದರೆ ನಾವು ಗಮನಿಸಿದಾಗೆ, ಹಿಂದೆ ಗುರುಬಲ ಚೇಂಜ್ ಆದಾಗ ಒಬ್ಬರಿಗೆ ಇದೇ ರಾಶಿಯವರಿಗೆ ಹೇಗಾಗಿತ್ತು ಅಂತಂದರೆ, ಎಲ್ಲ ಚೆನ್ನಾಗಿತ್ತು, ಒಬ್ಬರಿಗೆ ಆಯ್ತಪ್ಪನೇ ತಗೋ ರಿಜಿಸ್ಟರ್ ಮಾಡ್ಕೊ ಅಂತೇಳಿ ಇವರೇ 10 ಲಕ್ಷ ರೂಪಾಯಿ ದುಡ್ಡು ಹಾಕಿ ರಿಜಿಸ್ಟರ್ ಮಾಡಿ ಕೊಟ್ಟರು. ಕೊನೆಗೆ ರಿಜಿಸ್ಟರ್ ಮಾಡೋದು ದುಡ್ಡೇ ವಾಪಸ್ ಕೊಡಲಿಲ್ಲ. ಇದು ಇಂತಹ ಪರಿಸ್ಥಿತಿಯನ್ನು ಆಗುತ್ತೆ. ಹಾಗಾಗಿ ಇನ್ನೊಬ್ಬರಿಗೆ ಜಾಸ್ತಿ ಹೆಲ್ಪ್ ಮಾಡ್ತೀರಿ, ಆದರೆ ಅದರಿಂದ ನಿಮಗೂ ಕೂಡ ಕಂಟಕ ಬರುತ್ತೆ, ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹಣಕಾಸಿನಲ್ಲಿ ಬಹಳ ಜಾಗೃತ ವಹಿಸ್ಕೊಳ್ಳುವಂಥದ್ದು ಉತ್ತಮವಾದಂಥದ್ದು. 4ನೇದಾಗಿ, ನಿಮಗೆ ಎಲ್ಲಿ ಸಮಾಧಾನ ಸಿಗತ್ತೆ, ಎಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗತ್ತೆ ಅಂತ ಅಂದ್ಕೊಳ್ತಿರೋ ಅಂತಹ ಜಾಗಗಳ ಕಡೆಗೆ ಹೋಗುವಂಥ ಸಾಧ್ಯತೆಗಳು ನೋಡಿ. ಎಷ್ಟೋ ಜನ ನಾವು ನೋಡ್ತೇವೆ, ನೌಕರಿ ಮಾಡುವಂಥವರೆಲ್ಲ ಒಂದು 10 ವರ್ಷ 20 ವರ್ಷ ಸರ್ವಿಸ್ ಮಾಡ್ತಾರೆ, ಕೊನೆಗೆಲ್ಲೋ ಒಂದು ಸಿಟಿಯಿಂದ ದೂರದಲ್ಲಿ ಹೋಗಿ 1 ಎಕರೆ 2 ಎಕರೆ ಜಮೀನು ತೆಗೆದುಕೊಂಡು ವಾಸ ಮಾಡ್ತಾರೆ. ಇದೆಲ್ಲ ಅವರಿಗೆ ಏನೋ ನನ್ನ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಅಂತ ಹೇಳುವಂಥ ಒಂದು ಭಾವನೆಯಿಂದ ಹೋಗ್ತಾರೆ, ಅಲ್ಲಿ ಉಳಿತಾರೆ. ಅಂತ ಉಳಿಯುವಂಥ ಅವಕಾಶಗಳು ಕೂಡ ರಿಟೈರ್ಡ್ ಲೈಫಲ್ಲಿ ಸಿಗಬಹುದು. ಅದು ಕೆಲವು ಜನಕ್ಕೆ ಆಗಬಹುದು, ಕೆಲವು ಜನಕ್ಕೆ ಹೋಗಿ ಅಲ್ಲಿ ಉಳಿದು ಮತ್ತು ವಾಪಸ್ಸು ಬರಬಹುದು. ಆದರೆ ಎಲ್ಲಿ ಸುಖ ಸಿಗತ್ತೆ ಹೇಳುವಂಥ ಒಂದು ಸಮಾಧಾನ ಸಿಗತ್ತೆ ಹೇಳುವಂಥ ವ್ಯವಸ್ಥೆ ಇದೆಯೋ ಅದು ನಿಮ್ಮ ಕಡೆಗೆ ಅವಕಾಶಗಳನ್ನು ಗುರು ಕೊಡ್ತಾನೆ. 4ನೇದಾಗಿ ವಾಹನ ಸೌಖ್ಯಗಳನ್ನು ಗುರು ಕೊಡ್ತಾನೆ. ನೋಡಿ, ಏನೇ ಸಮಸ್ಯೆ ಇದ್ದರೂ ಕೂಡ, ಹಳೆ ಕಾರ್ ಇದೆ, ಅದೇನೋ ಹಾಳಾಗಿಬಿಟ್ಟಿದೆ, ಅದು ರಿಪೇರಿ ಮಾಡಿ ಹೊಸ ಕಾರ್ ತೆಗೆದುಕೊಳ್ಳೋಣ, ಹೀಗೆ ಏನೇ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅಂತಹ ಕಾರನ್ನು ಕೂಡ ಆ ಭಗವಂತ ದಯಪಾಲಿಸ್ತಾನೆ, ಅನುಗ್ರಹ ಮಾಡ್ತಾನೆ. ಮತ್ತು 6ನೇ ದೃಷ್ಟಿಯಲ್ಲಿ ಬಹಳ ಶತ್ರುಗಳು, ಬಹಳ ಕಿರಿಕಿರಿ. ಯಾವುದೋ ಒಂದು ಸಣ್ಣ ಹೊಲವನ್ನು, ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ, ಅಕ್ಕಪಕ್ಕದಲ್ಲಿ ಏನೋ ಒಂದು 2 ಫೀಟ್ ಜಾಗೆಗೆ ಏನೋ ಒಂದು ಕಿರಿಕಿರಿ ಮಾಡ್ತಾ ಇದ್ದಾರೆ, ಕೇಸ್ ಹಾಕ್ತೇನೆ ಅಂತ ಹೆದರಿಸ್ತಾರೆ, ದುಡ್ಡು ಕೊಡಿ ಅಂತ ಹೇಳ್ತಾರೆ, ಹೀಗೆ ಏನೇನೋ ಒಂಥರ ಅರಾಜಕತೆ ಹೇಳುವಂಥದ್ದಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಆ ಭಗವಂತ ಯಾವುದೋ ಒಂದು ವ್ಯಕ್ತಿ ಬಂದು ನಿಮ್ಮನ್ನು ಬಗೆಹರಿಸಿ ಒಳ್ಳೇದು ಮಾಡಿಸ್ತಾನೆ. ಅದರಿಂದನೂ ಕೂಡ ನಿಮಗೆ ಅನುಕೂಲಕರ ಆಗುವಾಗ ಆಗುತ್ತೆ. ಮತ್ತು ಆ ಸಂಕಷ್ಟಗಳು ಯಾವ್ಯಾವುದು ಬರಲಿಕ್ಕಿದೆಯೋ ಅದಕ್ಕೆ ಮುಂಚಿತವಾಗಿ ನಿಮಗೆ ಗುರು ಕೊಡ್ತಾನೆ. ನಾಳೆ ಹೀಗೆ ಆಗತ್ತೆ ಹೇಳುವಂಥ ಒಂದು ಭವಿಷ್ಯವನ್ನು, ಯೋಚನೆಯನ್ನು ಗುರು ನಿಮಗೆ ಕೊಡ್ತಾನೆ. ನೋಡಪ್ಪ, ನೀನು ಪೆಟ್ರೋಲ್ ಹಾಕ್ಕೊಂಡು ಹೋಗು, ಅಥವಾ ನೀವು ವ್ಯವಸ್ಥೆ ಮಾಡ್ಕೊಂಡು ಹೋಗು, ನಿನಗೆ ಸಮಸ್ಯೆ ಬರುತ್ತೆ, ಇಂತಹ ಏನೇನು ಬರಲಿಕ್ಕಿದೆಯೋ ಅಂತಹದ್ದನ್ನೆಲ್ಲ ಗುರು ಭಗವಂತ ಏನು ಮಾಡ್ತಾನೆ, ನಿಮಗೆ ಒಳ್ಳೆಯ ಥರದಲ್ಲಿ ಆ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ಗುರು ಅನುಗ್ರಹ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಶತ್ರುತ್ವ ಸಂಬಂಧವಾದಂಥದ್ದು. ಈ ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಶತ್ರುಗಳಾಗಿದ್ದಾರೆ, ಅಥವಾ ಅಕ್ಕಪಕ್ಕದ ವ್ಯಕ್ತಿಗಳು ಶತ್ರುಗಳಾಗಿದ್ದಾರೆ, ನಿಮ್ಮ ಜೊತೆಗೆ ಯಾವಾಗೂ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಇದ್ದಕ್ಕಿದ್ದ ಹಾಗೆ ಯಾಕೋ ಬೇಜಾರು ಮಾಡಿಕೊಂಡು ಮುನಿಸ್ಕೊಂಡು, ಯಾಕಂದರೆ ಇವತ್ತಿನ ದಿವಸ ದೊಡ್ಡ ಸಂಸ್ಥೆ ನಡೆಸುವಂಥದ್ದು ಕಷ್ಟ. ಅದರಲ್ಲೂ ಈ ಸಿಂಹರಾಶಿಯವರಿಗೆ ದೊಡ್ಡ ಸಂಸ್ಥೆ ನಡೆಸುವಂಥ, ದೊಡ್ಡ ಕೆಲಸ ಮಾಡುವಂತಹದ್ದು, ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳು ನೀವು. ಹಾಗಾಗಿ ಅಂತಹ ಯಾವುದೇ ಸಮಸ್ಯೆಗಳು, ಖಿನ್ನತೆಗಳು, ಚಿಂತೆ ಇದ್ದರೂ ಕೂಡ ಆ ಗುರುವಿನ ಅನುಗ್ರಹದಿಂದ ಅದೆಲ್ಲ ಸ್ವಲ್ಪ ದೂರ ಆಗ್ತಾ ಬರುತ್ತೆ. ಮತ್ತು ಆ ಶತ್ರುತ್ವ ಸಂಬಂಧವಾದಂಥದ್ದೇನಿದೆಯೋ ಅದು ಸ್ವಲ್ಪ ಟರ್ನಾಗಿ ಮಿತ್ರಗಳಾಗಿ ಪರಿಗಣನೆ ಆಗುವ ಹಾಗೆ ಆಗುತ್ತೆ. ಇದಿಷ್ಟು ನಿಮಗೆ ಗುರುವಿನ ವಿಶೇಷವಾದಂಥ ಅನುಗ್ರಹ ಆಶೀರ್ವಾದದಿಂದ ಗುರು ಮಾಡ್ತಾನೆ. ಇನ್ನು ಯಾರಿಗೆ ಪರ್ಮನೆಂಟ್ ಆಗಿಲ್ಲ ನೋಡಿ, ದಶಮಕ್ಕೆ ಬಂದ ತಕ್ಷಣವೇ ದಶಮದಲ್ಲಿ ಗುರು ಯಾವತ್ತೂ ಕೂಡ ನಿಮ್ಮ ಶಾಶ್ವತವಾದಂತಹ, ಉದಾಹರಣೆಗೆ 4 ವರ್ಷ 8 ವರ್ಷ ಕೆಲಸ ಮಾಡ್ತಾ ಇದ್ದೀರಿ, ಆದರೆ ಇದು ಯಾಕೋ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೇನೆ, ನನಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ
ಪರ್ಮನೆಂಟ್ ಆಗುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ಕೊಡ್ತಾನೆ. ಗೌರ್ಮೆಂಟಿನ ವ್ಯವಸ್ಥೆಗೆ ಗುರು ಯಾವತ್ತೂ ಒಳ್ಳೇದು ಮಾಡ್ತಾನೆ. ಮತ್ತು ಧಾರ್ಮಿಕವಾದಂತಹ ವ್ಯಕ್ತಿಗಳಿರಬಹುದು, ಅಥವಾ ಯಾವುದೋ ಒಂದು ಟ್ರಸ್ಟನ್ನು ನಡೆಸ್ತಾ ಇದ್ದೀರಿ, ಅಂತಹ ಟ್ರಸ್ಟಿಗೆ ಯಾವುದೋ ಒಂದು ಹಣಕಾಸು ಬರಬೇಕು, ಇಂತಹದ್ದನ್ನೆಲ್ಲ ಗುರು ಅನುಗ್ರಹ ಮಾಡ್ತಾನೆ. ಮತ್ತು ಹೆಚ್ಚಿನದಾಗಿ ತೀರ್ಥಕ್ಷೇತ್ರಕ್ಕೆ ದರ್ಶನ ಮಾಡುವಾಗ ದಶಮಕ್ಕೆ ಬಂದ ತಕ್ಷಣ ಗುರು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಕೂಡ ಹೇಳ್ತದೆ. ನೀವು ಹೋಗ್ತೀರಿ, ನಿಮ್ಮ ಜೊತೆ ಕರ್ಕೊಂಡು ಕೂಡ ಹೋಗ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಜನ ಹೀಗೆ ಮಾಡಿದಾಗ ಜೊತೆಗಿದ್ದವರಿಗೆ ಬಡವರಿಗೂ ಕೂಡ ಅನುಕೂಲ ಆಗ್ತದೆ. ಹಾಗಾಗಿ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಹೋಗೋವರಿಗೂ ಹೆಲ್ಪ್ ಮಾಡಿ, ನೀವು ಕೂಡ ಹೋಗಿ. ಮತ್ತು ಹೋದಾಗಲ್ಲಿ ಒಳ್ಳೆ ರೀತಿಯಾದಂಥ ಶಕ್ತಿಗಳನ್ನು ತುಂಬ್ಕೊಂಬನ್ನಿ ಅಂಥೇಳಿ ಹೇಳ್ತೇನೆ ನಿಮಗೆ. ಇದು ಬಹಳ ಮುಖ್ಯವಾದಂಥದ್ದು. ನಕ್ಷತ್ರ ಪರಿಹಾರಗಳೇನು, ಇಷ್ಟೆಲ್ಲ ನೀವು ಮಾಡ್ತೀರಿ, ನಿಮ್ಗೆ ಒಳ್ಳೆಯದಾಗತ್ತೆ ಹೇಳುವಂಥ ಸೂಚನೆಗಳಿದೆ. ನಕ್ಷತ್ರ ಪರಿಹಾರಗಳೇನು? ಒಂದನೇದಾಗಿ ಗುರು ದಶಮದಲ್ಲಿದ್ದಾಗ ಅಲ್ಪ ಗುರುಬಲ ಇರೋದ್ರಿಂದ ಮಘಾ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮನೆಯಲ್ಲಿರಲಿ, ಅಥವಾ ಗುರುಗಳ ಮಠ ಸಂಸ್ಥಾನ ಇರಲಿ, ಗುರುವಿನ ಕ್ಷೇತ್ರ ಎಲ್ಲಿದ್ದರೂ ಕೂಡ ಪರವಾಗಿಲ್ಲ, ಅಂಥ ಅಕ್ಕಿಯನ್ನು ತುಪ್ಪವನ್ನು ದಾನ ಮಾಡುವ ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಮನೆಯಲ್ಲೇ ನೀವು ಯಾವುದೋ ಒಂದು ಪೂಜೆ, ಗುರುಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರೆ ಅದಕ್ಕೆ ತುಪ್ಪ ಹಾಕದಂತಹ ಅನ್ನವನ್ನು ನೈವೇದ್ಯ ಮಾಡಿ. ಇದರಿಂದ ಗುರು ಬಹಳ ಸಂತುಷ್ಟಿಯನ್ನು ಹೊಂದುತ್ತಾನೆ, ಗುರುವಿನ ಆಶೀರ್ವಾದವಾಗುತ್ತೆ. ಗುರುವಿಗೆ ವಿಶೇಷವಾಗಿ ಅನ್ನ ನೈವೇದ್ಯ, ಅದರ ತುಪ್ಪ ಹಾಕದಂತಹ ಅನ್ನ ನೈವೇದ್ಯವನ್ನು ಮಾಡೋದು ಬಹಳ ಒಳ್ಳೆಯದು. ಇದನ್ನು ಶಾಸ್ತ್ರ ಹೇಳ್ತದೆ. ಹಾಗಾಗಿ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ಇನ್ನು ಹುಬ್ಬ ನಕ್ಷತ್ರ ನೀವೇನು ಮಾಡಬೇಕಪ್ಪ, ಗುರುವಾರ ಸಾಧ್ಯವಾದ ಮಟ್ಟಿಗೆ ಈ ಅಶ್ವತ್ಥ ಮರ ಅಂತೇಳಿ ನಾವು ಹೇಳ್ತೇವಲ್ಲ, ರಾಗಿ ಮರ, ಆ ರಾಗಿ ಮರವನ್ನು ಪ್ರದಕ್ಷಿಣೆ ಮಾಡಿ. ಮತ್ತು ಗುರುಗಳನ್ನು ಸ್ಮರಣೆ ಮಾಡ್ತಾ ಪ್ರದಕ್ಷಿಣೆ ಮಾಡಿ. ನನಗೆ ಗುರುವಿನ ಬಲ ಬರಲಿ, ಆ ಗುರು ಅನುಗ್ರಹ ಮಾಡಲಿ, ಗುರುವಿನ ಆಶೀರ್ವಾದವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೇ. ಈ ದತ್ತಾತ್ರೇಯ ಮಂತ್ರಗಳನ್ನು, ಗುರು ಮಂತ್ರಗಳನ್ನು ಹೇಳ್ತಾ ಮಾಡ್ತಾ ಬನ್ನಿ. ಅದರಿಂದನೂ ಕೂಡ ಹೆಚ್ಚಿನದಾದಂತಹ ಒಂದು ವಾತಾವರಣ ಒಳ್ಳೆಯದಾಗ್ತದೆ. ಇನ್ನು ಉತ್ತರ ನಕ್ಷತ್ರ 1ನೇ ಪದ, ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುರುಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಿ. ನೋಡಿ, ಸಾಗರದ ಹತ್ರ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ವರದಹಳ್ಳಿ ಅಂತಿದೆ. ಅಲ್ಲೆಲ್ಲ ಮೇಲುಗಡೆಯಿಂದ ಯಾವಾಗೂ ಕೂಡ ಋತುಮಾನಗಳ ತೊಂದರೆ ಇಲ್ಲದೇ ಇದ್ದ ಹಾಗೆ ತೀರ್ಥ ಬೀಳ್ತಾ ಇರುತ್ತೆ. ಅಂತಹ ತೀರ್ಥಗಳಲ್ಲಿ ಹೋಗಿ ನೀವು ಸ್ನಾನಾದಿಗಳನ್ನು ಮಾಡಿ. ಅಲ್ಲಿ ಅಂತಲ್ಲ, ಎಲ್ಲಿ ನಿಮ್ಮ ಹತ್ತಿರ ಎಲ್ಲಾಗುತ್ತೋ ಅಂತಹ ಗುರುವಿನ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿ ಉತ್ತರ ನಕ್ಷತ್ರದವರು. ಅದರಿಂದ ಬಹಳ ಗುರುವಿನ ಆಶೀರ್ವಾದ ಆಗುತ್ತೆ, ಗುರುವಿನ ಒಂದು ಪೂರ್ಣವಾದಂಥ ಒಂದು ದೃಷ್ಟಿಯಾಗತ್ತೆ. ಹಾಗಾಗಿ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅಭಿವೃದ್ಧಿಯೂ ಕೂಡ ಆಗುತ್ತೆ. ದಶಮಕ್ಕೆ ಬಂದ ತಕ್ಷಣವೇ ಅಂತ ತೀರ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದಲ್ಲ, ಗುರುವನ್ನು ಆರಾಧನೆ ಮಾಡ್ತಾ ಹೋಗುವಂಥದ್ದು. ಗುರು ನಮಗೆ ರಕ್ಷಣೆ ಮಾಡ್ತಾನೆ ಹೇಳುವಂಥದ್ದು. ಹಾಗಾಗಿ ಅಂತಹ ಗುರುವಿನ ಅನುಗ್ರಹ ಆಗಲಿ, ದತ್ತಾತ್ರೇಯ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.